ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡಕ್ಕೆ ಹೊರಟಿರೋದು ಗರಂ ಮಸಾಲ ಪೌಡರ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಧನಿಯಾ 1 ಬೌಲ್, ಕಾಳು ಮೆಣಸು 1 ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್, ಸೋಂಪು ಕಾಳು 1 ಟೇಬಲ್ ಸ್ಪೂನ್, ಚಕ್ಕೆ 12 ಇಂಚು, ಕಪ್ಪು ಏಲಕ್ಕಿ 4, ಜಾಪತ್ರೆ 3, ಅನಾನಸ್ ಹೂ 3, ಲವಂಗ 12, ಏಲಕ್ಕಿ 12, ಮರಾಠಿ ಮೊಗ್ಗು 12, ಗುಂಟೂರು ಮೆಣಸಿನ್ಕಾಯಿ 6. ಗುಂಟೂರು ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬ ದಿನ ಸ್ಟೋರ್ ಮಾಡಿಡ್ಬೋದು. ಪಲಾವ್ ಎಲೆ 4, ಜಾಯಿಕಾಯಿ 1, ಕಲ್ಲು ಹೂವು 1 ಟೀ ಸ್ಪೂನ್. ಜಾಯಿಕಾಯಿನ ಚೆಚ್ಚಿ ಪುಡಿ ಮಾಡ್ಕೋತೀನಿ. ಈ ಥರ ಚೆಚ್ಚಿ ಪುಡಿ ಮಾಡ್ಕೋಬೇಕು. ಎಲ್ಲವನ್ನು ಕಡಿಮೆ ಉರಿಯಲ್ಲೇ ಹುರ್ಕೋಬೇಕು. ಮೊದಲಿಗೆ ಧನಿಯಾ ಹುರ್ಕೋತಾ ಇದ್ದೀನಿ. ಧನಿಯಾ ಬೇಗ ಫ್ರೈ ಆಗಲ್ಲ, ಅದಕ್ಕೋಸ್ಕರ ಸಪ್ರೇಟ್ ಹುರ್ಕೊತಾ ಇದ್ದೀನಿ. 90% ಮಾತ್ರ ಫ್ರೈ ಮಾಡ್ಕೊಬೇಕು. ಆಗಿದೆ, ಇದು ಪಕ್ಕಕ್ಕೆ ಎತ್ತಿಟ್ಕೊತೀನಿ. ಕಾಳು ಮೆಣಸು ಬೇಗ ಫ್ರೈ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಫಸ್ಟ್ ಹಾಕೊಂಡು ಹುರ್ಕೋತಾ ಇದ್ದೀನಿ. ಜೀರಿಗೆ ಚಿಟಪಟ ಅಂತ ಸಿಡಿಯೋವರೆಗೂ ಹುರ್ಕೋಬೇಕು. ಆಗಿದೆ, ಇದು ಪಕ್ಕಕ್ಕೆ ಎತ್ತಿಟ್ಕೊತೀನಿ. ಚಕ್ಕೆ ಫ್ರೈ ಮಾಡ್ಕೊಬೇಕು. ಚಕ್ಕೆ ಅರ್ಧ ಫ್ರೈ ಆದಮೇಲೆ ಪಲಾವ್ ಎಲೆನ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಕಪ್ಪು ಏಲಕ್ಕಿ, ಜಾಪತ್ರೆ, ಅನಾನಸ್ ಹೂ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಗುಂಟೂರು ಮೆಣಸಿನ್ಕಾಯಿ, ಚೆಚ್ಕೊಂಡಿರೋಂಥ ಜಾಯಿಕಾಯಿ, ಸೋಂಪು ಕಾಳು ಇವೆಲ್ಲವನ್ನು ಕಡಿಮೆ ಉರಿಲೇ ಹುರ್ಕೋಬೇಕು. ಈ ಪೌಡರ್ನ ನೀವು ನಾನ್ ವೆಜ್ ಐಟಮ್ಗಳಿಗೆ, ಪಲ್ಯಗಳಿಗೆ, ಬಿರಿಯಾನಿಗೆ ಎಲ್ಲ ಯೂಸ್ ಮಾಡ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಗ್ಯಾಸ್ ಆಫ್ ಮಾಡ್ಕೋಬೇಕು. ಕಲ್ಲು ಹೂವು ಬೇಗ ಫ್ರೈ ಆಗೋದ್ರಿಂದ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಆಗಿದೆ, ಇದು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತೀನಿ. ನೋಡಿ, ಈ ಥರ ಒಂದು ಪ್ಲೇಟ್ಗೆ ಎಲ್ಲ ಹಾಕ್ಕೊಂಡಿದ್ದೀನಿ. ಫುಲ್ ಆರ್ಕೊಂಡ್ಮೇಲೆ ರುಬ್ಕೋಬೇಕು. ಇದನ್ನು ಮಿಕ್ಸರ್ ಜಾರೊಳಗೆ ಹಾಕ್ಕೊಂಡು ರುಬ್ಕೋತೀನಿ. ಫೈನ್ ಪೌಡ್ರ್ ಮಾಡ್ಕೊಂಬರ್ತೀನಿ ಇವಾಗ. ನೋಡಿ, ಈ ಥರ ಫೈನ್ ಪೌಡ್ರ್ ಆಗಿರಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ತುಂಬ ದಿನ ಒಂದು ಬಾಟ್ಲೊಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಹೋಮ್ ಮೇಡ್ ಗರಂ ಮಸಾಲ ಪೌಡರ್ ರೆಡಿ.